ರೆಡಿ ಬ್ರದರ್, ರೆಡಿ ರೆಡಿ. ನನ್ನ ಪ್ರಕಾರ ಒಂದು ಫಿಲ್ಮ್ನ ಸಕ್ಸಸ್ ಅಥವಾ ಫೇಲಿಯರ್ ಅನ್ನೋದು ಎಲ್ಲಿ ಡಿಸೈಡ್ ಆಗುತ್ತೆ ಅಂತ ಕೇಳಿದ್ರೆ, ಆ ಫಿಲ್ಮ್ನ ಟೀಮ್ನವರು ಫಿಲ್ಮ್ ಶುರು ಮಾಡಬೇಕಾದ್ರೆ ಈ ಚಿತ್ರದಿಂದ ಏನನ್ನ ಹೇಳಬೇಕು ಅಥವಾ ಆಡಿಯನ್ಸ್ಗಳಿಗೆ ಏನನ್ನ ಕನ್ವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನು ಎಷ್ಟರ ಮಟ್ಟಿಗೆ ಕನ್ವೆ ಮಾಡಿದ್ರು ಅನ್ನೋದರಲ್ಲಿ. ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಪ್ಲಾಟ್, ಅದಕ್ಕೆ ಕಾಮಿಕಲ್ ಅಪ್ರೋಚ್ ಇದ್ದಂತಹ ಈ ಫಿಲ್ಮ್ ಎಷ್ಟರ ಮಟ್ಟಿಗೆ ನನಗೆ ರೀಚ್ ಆಯಿತು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. KD ಕತೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪೋ ದಾರಿಯ 28ನೇ ಹೆಜ್ಜೆ. ನಮ್ಮ ಇವತ್ತಿನ ಚಿತ್ರ JP ತುಮಿನಾಡ್ ಅವರ ಸುಲೋಚನಾ ಫ್ರಮ್ ಸೋಮೇಶ್ವರ, AKA ಸು ಫ್ರಮ್ ಸೋ. ಚಿತ್ರದ ಟ್ರೈಲರ್ನಲ್ಲೇ ನೋಡೋ ಹಾಗೆ ಒಂದು ಹಳ್ಳಿ, ಅಲ್ಲಿನ ರವಿ, ಅಶೋಕ, ಸತೀಶ, ಯದು, ಭಾನು, ನವೀನ, ಹಾಗೆ ಅವನ ಭಾವ ಕಾಂತಪ್ಪ, ಸಂಜೀವ, ದಾಮು, ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳು. ಇದರ ಮಧ್ಯ ಕರುಣಾಕರ ಗುರುಗಳು. ನವೀನನ ಮದುವೆಯ ರಾತ್ರಿ ಅಶೋಕನ ತುಂಟಾಟ ಹೇಗೆ ತನ್ನ ಮನೆಯವ್ರನ್ನ ಅಷ್ಟೇ ಅಲ್ಲ ಇಡೀ ಊರನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ತು. ಇದ್ರ ಮಧ್ಯ ಸುಲೋಚನಾ ಯಾರು, ಸೋಮೇಶ್ವರ ಬಿಟ್ಟು ಈ ಊರಲ್ಲೇನು ಕೆಲಸ ಅನ್ನೋದು ಚಿತ್ರದ ಪ್ಲಾಟ್. ಈ ಫಿಲ್ಮ್ನ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದರೆ ಮೊದಲಿಗೆ ನಿಲ್ಲೋದು ಫಿಲ್ಮ್ನ ಸೆಟಪ್ ಆ್ಯಂಡ್ ಎಕ್ಸಿಕ್ಯೂಷನ್. ದ ಫಿಲ್ಮ್ ಡೈವ್ಸ್ ರೈಟ್ ಇನ್ ಟು ದಿ ಮನಿ ಫ್ರಮ್ ದಿ ವೆರಿ ಫಸ್ಟ್ ಸೀನ್ ಅಂದರೆ ತಪ್ಪಾಗಲ್ಲ. ಮೊದಲನೇ ಹಾಡಲ್ಲಿ ಚಿತ್ರ ನಮಗೆ ಊರನ್ನು, ಅಲ್ಲಿರೋ ಜನ, ಹಾಗೆ ತಕ್ಕ ಮಟ್ಟಿಗೆ ಮುಂದೆ ಚಿತ್ರದಲ್ಲಿ ಅವರೆಲ್ಲ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋ ಎಸೆನ್ಸ್ ಕೂಡ ಕೊಡುತ್ತೆ. ಚಿತ್ರದ ಪ್ಲಾಟ್ ತಿನ್ನಿದ್ರೂ ಟೈಟಾಗಿ ಬರ್ಕೊಂಡಿರೋವಂಥ ಸೀಕ್ವೆನ್ಸ್ಗಳು ಹಾಗೆ ಅದರಲ್ಲಿನ ಹ್ಯೂಮರ್ ಕೋಶಂಟ್ನಿಂದ ಚಿತ್ರಕ್ಕೆ ರಿಪಿಟೇಟಿವ್ ಆಡಿಯನ್ಸ್ನ ಪುಲ್ ಮಾಡೋ ಶಕ್ತಿ ಕೊಡುತ್ತೆ. ಸುಮಾರು ದಿನ ಆಗಿತ್ತು ಥಿಯೇಟರ್ನಲ್ಲಿ, ಅದು ಕನ್ನಡದ ಫಿಲ್ಮ್ನಲ್ಲಿ ಒಳ್ಳೆ ಹ್ಯೂಮರ್ ಕೋಶಂಟ್ನ ನೋಡಿ. ಚಿತ್ರ ಪೂರ್ತಿ ಲೈಟ್ ಹಾರ್ಟೆಡ್ ನೋಟಲ್ಲೇ ಸಾಗುತ್ತೆ. ಇನ್ನೇನು ಸೀರಿಯಸ್ ಆಗುತ್ತೆ ಪ್ಲಾಟ್ ಅನ್ನೋ ಅಷ್ಟರಲ್ಲಿ ಮತ್ತೆ ಹ್ಯೂಮರ್ನ ಇನ್ಸ್ಟಿಲ್ ಮಾಡಿದ್ದು ಚೆನ್ನಾಗನ್ನಿಸ್ತು. ಚಿತ್ರದ ಮತ್ತೊಂದು ಪಾಸಿಟಿವ್ ವಿಷಯ ಅಂದರೆ ಅದು ಇಲ್ಲಿನ ಕ್ಯಾರೆಕ್ಟರ್ಗಳು. ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್ಗಳಲ್ಲಿ ಹಾಡುಗಳು, ಆ್ಯಕ್ಷನ್ ಸೀಕ್ವೆನ್ಸ್ಗಳು ಫಿಲ್ಮ್ನ ಒಂದಷ್ಟೊತ್ತು ಕ್ಯಾರಿ ಮಾಡ್ತವೆ. ಆದರೆ ಇಲ್ಲಿ ಚಿತ್ರದ ಪೂರ್ತಿ ಭಾರ ಇವರು ಬರ್ಕೊಂಡಿರುವಂಥ ಕ್ಯಾರೆಕ್ಟರ್ಗಳ ಮೇಲಿದೆ. ಹಾಗೆ ಎಲ್ಲರೂ ಅವರಿಗೆ ಕೊಟ್ಟಿರುವಂಥ ಪಾತ್ರಗಳನ್ನ ಕಂಫರ್ಟಬಲ್ ಆಗಿ ನಿಭಾಯಿಸಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಗಳಿಗೂ ಅದರದೇ ಆದಂಥ ಡೆಪ್ತ್. ಮೀಟಿಂಗ್ ಸೇರಿದಾಗೆಲ್ಲ 1985ರ ಕಮಿಟಿ ಬಗ್ಗೆ ಮಾತಾಡೋ ಯದು, ಆಟೋ ಚಂದ್ರ, ಶರ್ಟ್ ಹಾಳಾಗುತ್ತೆ ಅಂತ ಜೀಪ್ಗೆ ಹತ್ತದೇ ಇರೋ ದಾಮು, ಪ್ರೇತ ಬಿಡಿಸೋ ಪ್ರಸಾದ, ಕಾಂಟ್ರಾಕ್ಟರ್ ರವಿ ಅಣ್ಣ, ಹಾಗೆ ನಮ್ಮೆಲ್ಲರ ನೆಚ್ಚಿನ ಎಣ್ಣೆ ಗಾಡಿಗಳಾದ ಸತೀಶ, ಹಾಗೆ ದೊಡ್ಡ ಬೇವರ್ಸಿ ಅಂದಾಗ ನೆನಪಾಗುವಂಥ ಭಾವ. ಇವರಿಬ್ಬರ ಟೈಮಿಂಗ್ ಹಾಗೆ ಭಾವ ಕ್ಯಾರೆಕ್ಟರ್ಗೆ ಬಿದ್ದಿರೋವಂಥ BGM ಬಂದಾಗೆಲ್ಲ ಮಜಾ ಕೊಡುತ್ತೆ. ಫಿಲ್ಮ್ನ ಮತ್ತೊಂದು ಪಾಸಿಟಿವ್ ವಿಷಯ ಅಂದರೆ ಅದು ಇಲ್ಲಿನ ಕನೆಕ್ಟಿವಿಟಿ ಅಂದರೆ ತಪ್ಪಾಗಲ್ಲ. ವಿಚ್ ಕ್ಯಾನ್ ಬಿ ಸೀನ್ ಇನ್ 2 ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ಮೊದಲನೇದು ನಮ್ಮ ಊರಿನ ಕತೆ, ನಮ್ಮವ್ರ ಕತೆ ಅಂತ ಅನಿಸೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಕನೆಕ್ಟಿವಿಟಿ ಬಿಟ್ವೀನ್ ದ ಸೀಕ್ವೆನ್ಸಸ್. ಮೆಜಾರಿಟಿ ಆಫ್ ಸೀಕ್ವೆನ್ಸ್ಗಳು ತುಂಬ ಆರ್ಗ್ಯಾನಿಕ್ ಆಗಿ ಅನಿಸಿದ್ವು. ಹಾಗೆ ರೈಟಿಂಗ್ನಲ್ಲಿರುವಂಥ ಚಿಕ್ಕ ಡೀಟೇಲಿಂಗ್, ಫಾರ್ ಇನ್ಸ್ಟೆನ್ಸ್ ತುಂಬ ದಿನ ಆದಮೇಲೆ ಅಮ್ಮ ಮಗಳು ಸೇರಿದ್ರೆ ಮುಖ್ಯ ವಿಷಯ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾರೆ ಅನ್ನೋದು, ರವಿ ಅಣ್ಣನ ಒಂಟಿ ಜೀವನಕ್ಕೆ ಒಂದು ಲವ್ ಆರ್ ಎಮೋಷ್ನಲ್ ಸಪೋರ್ಟ್ ಬಂದಾಗ ಗಿಡಕ್ಕೆ ಕಡ್ಡಿ ಕಟ್ಟೋ ಅಂಥ ಒಂದು ಶಾಟ್, ತಿಥಿ ಊಟ, ಕಾಗೆ, ಸಂಕಷ್ಟದಲ್ಲಿರೋರಿಗೆ ದಾನ ಮಾಡಬೇಕಾದ್ರೆ ಫೋಟೋ ತಗೊಳ್ಳೋ ಜನ, ಸಾವಿನ ಮನೆಯಲ್ಲೂ ಮೊಬೈಲ್ ಮರಿದೇ ಇರೋದು, ಒಂದು ಸುಳ್ಳು ರಿಲೇಷನ್ಶಿಪ್ಗಳನ್ನ ಹೇಗೆ ಗಟ್ಟಿ ಮಾಡುತ್ತೆ ಅನ್ನೋದು, ಫಂಕ್ಷನ್ಗಳಿಗೆ ಹೋಗೋಕ್ಕೆ ಮುಂಚೆ ಹೆಸರು ಬರ್ಸೋದು, ಹಾಗೆ ಸ್ನಾನ ಮಾಡಬೇಕಾದ್ರೆ ಕದ್ದು ನೋಡೋ ಕೃತ್ಯಕ್ಕೆ ಕೊಟ್ಟಿರೋ ಅಂಥ ರೌಂಡ್ ಆಫ್ ಮತ್ತು ಕ್ಲೋಷರ್ ಅಪೀಲಿಂಗ್ ಆಗಿತ್ತು. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳೋದಾದರೆ ಹಾರರ್ ಹಾಗೆ ಸಸ್ಪೆನ್ಸ್ ಸೀಕ್ವೆನ್ಸ್ಗಳಲ್ಲಿ ಚೆನ್ನಾಗಿ ವರ್ಕ್ ಆಯಿತು. ಹಾಡುಗಳು ಅವು ಮಾಡಬೇಕಾಗಿರೋವಂಥ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತವೆ. ಇನ್ನು ಕ್ಲೈಮ್ಯಾಕ್ಸ್, ಇದೇನು ಇಷ್ಟೊತ್ತು ಇದ್ದಂತಹ ಫಿಲ್ಮ್ ಟೆಕ್ಸ್ಚರ್ನ ಚೇಂಜ್ ಮಾಡಿದ್ರ ಕಮರ್ಷಿಯಲ್ ಆಗಿ ಅಂತ ಅನಿಸೋದ್ರ ಒಳಗೆ ಊರಿನ ಜನರನ್ನೆಲ್ಲ ಫೈಟ್ಗೆ ಇನ್ಕ್ಲೂಡ್ ಮಾಡೋದು, ಹಾಗೆ ಮುಂದೆ ಫಾಲೋ ಆಗೋವಂಥ ಸೀಕ್ವೆನ್ಸ್ಗಳು. ಕುಡೋಸ್ ಟು JP ತುಮಿನಾಡ್ ಆ್ಯಂಡ್ ಟೀಮ್ ಫಾರ್ ಅಚೀವಿಂಗ್ ಸಚ್ ಅ ಗ್ರೇಟ್ ಔಟ್ಪುಟ್. ಇಷ್ಟೆಲ್ಲ ಹೇಳಿದೆ, ನೆಗೆಟಿವ್ಸ್ ಇದೆಯಾ ಅಂತ ನೀವೇನಾದರೂ ಕೇಳಿದ್ರೆ, ಕಮರ್ಷಿಯಲ್ ಪಾಟ್ ಬಾಯ್ಲರ್ಸ್ನ ಇಷ್ಟಪಡೋರು ನೀವಾಗಿದ್ದರೆ ಈ ಫಿಲ್ಮ್ ಒಂದೇ ಜಾಗದಲ್ಲಿ ಅದೇ ಕ್ಯಾರೆಕ್ಟರ್ಗಳ ಮಧ್ಯೆ ಸುತ್ತೋದ್ರಿಂದ ಕೆಲವು ಕಡೆ ಟೈರಿಂಗ್ ಅಂತ ನಿಮಗೆ ಅನ್ನಿಸ್ಬೋದು.
ಒಟ್ಟಿನಲ್ಲಿ ಹೇಳೋದಾದರೆ ನನಗೆ ಪರ್ಸ್ನಲ್ ಆಗಿ ಮಲಯಾಳಂ ತಮಿಳಿನ ಫೀಲ್ ಗುಡ್ ಫಿಲಿಮ್ಸ್ ಅಥವಾ ಕಾಮಿಡಿ ಫಿಲಿಮ್ಸ್ಗಳಲ್ಲಿ ಇರೋ ಅಷ್ಟು ಸಬ್ಸ್ಟೆನ್ಸ್ ರೈಟಿಂಗ್ ಕನ್ನಡದಲ್ಲಿ ಯಾಕೆ ಇರಲ್ಲ ಅಂತ ಅನಿಸೋದು ಈ ಫಿಲಿಮ್ನ ನೋಡಿ ಕಮ್ಮಿ ಆಯಿತು. ಲೈಟರ್ ಬುದ್ಧ ಅವರ ಕಡೆಯಿಂದ ಒಂದು ಹಾನೆಸ್ಟ್ ಆ್ಯಂಡ್ ಎಂಟರ್ಟೈನಿಂಗ್ ಅಟೆಂಪ್ಟ್ ನೀವು ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಖಂಡಿತ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.